ಶಾಸಕ ಡಾಕ್ಟರ್ ಕೆ ಸುಧಾಕರ್ಗೆ ನಿಗಮ ಮಂಡಳಿ ಕೈತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಶಾಸಕ ಸುಧಾಕರ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಪುಟಗೋಸಿ ನಿಮ್ಮ ನಿಗಮ ಮಂಡಳಿ ಯಾರಿಗೆ ಬೇಕು ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ಈಗ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಪುಟಗೋಸಿ ಪದ ಪ್ರಯೋಗ ಆಗಿದೆ. ಇಲ್ಲಿ ನಿಗಮ ಮಂಡಳಿ ತಪ್ಪಿಸಬಹುದು, ಆದರೆ ಶಾಸಕ ಸ್ಥಾನ ತಪ್ಪಿಸೋಕೆ ಅಸಾಧ್ಯ ಅಂತ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದ ಮಂಚೇನಹಳ್ಳಿಯಲ್ಲಿ ಶಾಸಕ ಸುಧಾಕರ್ ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2 ಬಾರಿ ಜೆಡಿಎಸ್ ಅಭ್ಯರ್ಥಿಯನ್ನು ನಾನು ಸೋಲಿಸಿದ್ದೇನೆ, ಜನಾಶೀರ್ವಾದ ಇರೋವರೆಗೂ ನನ್ನನ್ನು ತುಳಿಯಲು ಸಾಧ್ಯ ಇಲ್ಲ ಅಂತ ಚಿಕ್ಕಬಳ್ಳಾಪುರದ ಮಂಚೇನಹಳ್ಳಿಯಲ್ಲಿ ಶಾಸಕ ಸುಧಾಕರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪುಟಗೋಸಿ ನಿಗಮ ಮಂಡಳಿ ನಿಮ್ಮದು ಯಾರಿಗೆ ಬೇಕು ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಕುಮಾರಸ್ವಾಮಿ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ನಷ್ಟ ಇನ್ನೇನ್ ಮಾಡಕ್ಕಾಗ್ತದಪ್ಪ ನಿಮ್ ಕೈಯಲ್ಲಿ? ನನ್ ಶಾಸಕ ಸ್ಥಾನ ಕಿತ್ಕೊಳಕ್ಕಾಗುತ್ತಾ? ನಿಮ್ ಹಣೆ ಬರದಲ್ಲಿ ಬರ್ದಿಲ್ಲ, ನಿಮ್ ಹಣೆ ಬರದಲ್ಲಿ ಬರ್ದಿಲ್ಲ. ನನ್ ಜನ ಇದಾರೆ. ಇದು ಯಾವ್ದು ಪುಟಗೋಸಿ ಚೇರ್ಮನ್ ರೀ? ಪುಟಗೋಸಿ ಚೇರ್ಮನ್ ಯಾವ ಬೇಕು? ನಾನು ಕೇಳೇ ಇರ್ಲಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ನನ್ನ ಗುರ್ತಿಸಿದೆ. ನೀವ್ಯಾರು ಜನತಾದಳದವ್ರು ನನ್ ಗುರ್ಸಕ್ಕೆ? ನೀವು ಗುರ್ತಿದ್ರು ಒಂದೇ, ಗುರ್ಸದೇ ಇದ್ರು ಒಂದೇ. ನಾನ್ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ನಿಮ್ಮನ್ನ. ನಷ್ಟ ಇನ್ನೇನ್ ಮಾಡಕ್ಕಾಗ್ತದೆ? ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್. ಮತ್ತೊಮ್ಮೆ ಪುಟಗೋಸಿ ವಿಚಾರ ಪ್ರಸ್ತಾಪ ಆಗಿದೆ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ. ಈಗ ಶಾಸಕ ಸುಧಾಕರ್ ಸರದಿ, ನಿಮ್ಮ ಪುಟಗೋಸಿ ನಿಗಮ ಮಂಡಳಿ ನೀವೇ ಇಟ್ಕೊಳ್ಳಿ ಕುಮಾರಸ್ವಾಮಿ ಅವರೇ ಅಂತ ಹೇಳಿ ಅವರು ರೆಬೆಲ್ ಆಗಿದ್ದಾರೆ ಫುಲ್ ಇವಾಗ. ಮತ್ತೆ ಕುಮಾರ್ ಪ್ರಸಾದ್, ಹೌದು, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಸುಧಾಕರ್ ಸಮ್ಮಿಶ್ರ ಸರ್ಕಾರ ಬಂದಾಗಿನಿಂದ ಅವರಿಗೆ ಒಂಥರ ಹೊಂದಾಣಿಕೆ ಆಗ್ತಿಲ್ಲ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ರು. ಈಗ ಇವತ್ತೇನೋ ಒಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನ ಇವರಿಗೆ ಆಸೆ ತೋರಿಸ್ಬಿಟ್ಟು ಈಗ ಅದನ್ನ ಬೇರೊಬ್ಬರಿಗೆ ನೀಡಿದ್ದಾರೆ. ಇದರಿಂದ ಆಕ್ರೋಶ ಮತ್ತು ಅಸಮಾಧಾನಗೊಂಡಿರ್ತಕ್ಕಂಥ ಶಾಸಕರು, ನಾನು ಈ ಮೊದಲೇ ಯಾವುದೇ ನಿಗಮ ಮಂಡಳಿಯನ್ನ ಕೇಳಿರಲಿಲ್ಲ, ಕೊಟ್ರೆ ಸಚಿವ ಸ್ಥಾನ ಕೊಡಿ, ಇಲ್ಲಾಂದ್ರೆ ನಿಗಮ ಮಂಡಳಿಯ ಸಹವಾಸ ಬೇಡ ಅಂತ ಹೇಳಿದ್ದೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಮನವಿಯ ಒಂದು ಸೂಚನೆ ಮೇರೆಗೆ ನಾನು ಈ ಒಂದು ಸ್ಥಾನವನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧನಿದ್ದೆ. ಆದ್ರೆ ಕುಮಾರಸ್ವಾಮಿ ಅವರು ನನ್ನನ್ನು ತುಳಿಬೇಕು ಅನ್ನೋ ಒಂದೇ ಕಾರಣದಿಂದ ಈಗ ಅದನ್ನ ಬೇರೆ ಬೇರೆ ತಾಂತ್ರಿಕ ನೆಪಗಳನ್ನು ಒಡ್ಡಿಬಿಟ್ಟು ಈಗ ಅದನ್ನ ಬೇರೊಬ್ಬರಿಗೆ ನೀಡಿದ್ದಾರೆ. ಆದ್ರೆ ನಿಮ್ಮ ಈ ಒಂದು ನಿಗಮ ಮಂಡಳಿ ಯಾರಿಗೆ ಬೇಕಿತ್ತು, ನಾನೇನು ಕೇಳಿದ್ನ, ಅದು ನಿಮ್ಮ ಸರ್ಕಾರದಲ್ಲಿ ನನಗೆ ಈ ಪುಟಗೋಸಿ ನಿಗಮ ಮಂಡಳಿ ಯಾಕೆ ಬೇಕು ಅಂತ ಹೇಳಿ ತಮ್ಮ ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಮತ್ತೆ ಒಂದು ಚಿಕ್ಕಬಳ್ಳಾಪುರ ತಾಲೂಕು ಒಂದು ಮಂಚೇನಹಳ್ಳಿ ಹೋಬಳಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾತಾಡಿದಂತ ಶಾಸಕರು ಒಟ್ಟಾರೆಯಾಗಿ ಈ ಒಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಷ್ಟೇ ಅಲ್ಲದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈಗ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ಯಾರಿಗೆ ನೀಡಬೇಕು ಅಂತಕ್ಕಂಥ ಒಂದು ಗೊಂದಲ ಉಂಟಾಗಿದೆ. ಹಾಗಾಗಿ ಇಂಥ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಇಂಥ ಒಂದು ಮುಖ್ಯಮಂತ್ರಿಗಳ ಜೊತೆ ಯಾವುದೇ ಕಾರಣಕ್ಕೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು ಮತ್ತು ಸಂಸದ ವೀರಪ್ಪ ಮೊಯ್ಲಿ ಅವರು ಒಂದು ವೇಳೆ ಬಿಟ್ಟುಕೊಟ್ರು, ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇರ್ಬೋದು ಮತ್ತು ಕಾಂಗ್ರೆಸ್ ಮುಖಂಡರುಗಳು ಜೆಡಿಎಸ್ಗೆ ನಾವು ಬೆಂಬಲವನ್ನೇ ಸೂಚಿಸುವುದಿಲ್ಲ. ಯಾಕೆ ಅಂತಂದ್ರೆ ಈ ಹಿಂದೆ ವೀರಪ್ಪ ಮೊಯ್ಲಿ ಅವರು ಎತ್ತಿನ ವೇಳೆ ಜಾರಿಗೊಳಿಸಿದಂತ ಒಂದು ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿ ಅವರು ಅದು ಕುಮಾರಸ್ವಾಮಿ ಅವರನ್ನ ವಿರೋಧ ವ್ಯಕ್ತಪಡಿಸಿ ಅದರ ಬಗ್ಗೆ ಒಂದು ವ್ಯಂಗ್ಯವನ್ನಾಡಿದ್ರು. ಇನ್ನು ನಾವು ಯಾವ ಮುಖವನ್ನು ಇಟ್ಟುಕೊಂಡು ಇವತ್ತು ನಾವು ಜೆಡಿಎಸ್ ಜೊತೆಗೆ ಹೋಗ್ಬೇಕಾಗುತ್ತೆ? ಒಂದು ವೇಳೆ ಅನಿವಾರ್ಯವಾಗಿ ಜೆಡಿಎಸ್ಗೆ ಬಿಟ್ಕೊಟ್ಟಿದ್ದೆ ಆದ್ರೆ ತಾವಂತೂ ತಮ್ಮ ಕಾರ್ಯಕರ್ತರಂತೂ ಈ ಒಂದು ಚುನಾವಣೆಯಲ್ಲಿ ಒಂದು ಜೆಡಿಎಸ್ಗೆ ಪಾಠ ಕಲಿಸ್ತೀವಿ ಅಂತೇಳಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಮರ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಭೀಮಪ್ಪ ಪಾಟೀಲ್.